ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೆಂಗೆ ಡೇ ಸ್ಪೆಂಡ್ ಮಾಡೋದು ಅಂತ ಯೋಚನೆ ಮಾಡಲಿ. ನಾನು ಕಿರ್ತಾನೆ ಇಬ್ಬರು ಸ್ವಿಮ್ಮಿಂಗ್ ಹೋಗ್ಬೇಕು ಅಂದ್ಕೊಂಡ್ವಿ. ಇಬ್ಬರು ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಬರೋವಾಗ ನಮಗೆ ಕಾಲ್ ಮಾಡಿ ಕರೆದ್ರು, ಫ್ಲವರ್ ಡೆಕೋರೇಷನ್ ಬನ್ನಿ ಅಂದ್ಬಿಟ್ಟು. ಯಾಕಂದರೆ ಹಾಸ್ಟೆಲಲ್ಲಿ ಎಲ್ಲರೂ ಮನೆಗೆ ಹೋಗ್ಬಿಟ್ಟಿದ್ರು. ಯಾಕಂದರೆ 2 ಡೇಸ್ ರಜಾ ಇದೆ. ಯಾಕಂದರೆ 2 ಡೇಸ್ ನಮ್ಮ ಕಾಲೇಜಲ್ಲಿ IMA ಫಂಕ್ಷನ್ ನಡೀತಾ ಇತ್ತು. ಇದೇ ಫಸ್ಟ್ ಟೈಮ್ ನಮ್ಮ ಕಾಲೇಜಲ್ಲಿ IMA ಫಂಕ್ಷನ್ ನಡೀತಾ ಇರೋದು. ನಾವೆಲ್ಲ ಫ್ಲವರ್ ಡೆಕೋರೇಷನ್ ಬಂದಿದ್ವಿ. ಆ್ಯಕ್ಚುಲಿ ಕತ್ಲಾಗಿತ್ತು ನಾವು ಬರೋವಾಗ, ಬಿಕಾಸ್ ಕದ್ದಿರೋದೇ 7:30 ಹಿಂಗೆಲ್ಲ ಆಗ್ಬಿಟ್ಟಿತ್ತು. ಸೊ ನೋಡಿ ಗೈಸ್, ಹೊರಗಡೆ ಎಲ್ಲ ಕತ್ಲಿದೆ. ಹಂಗೂ ಬಂದ್ವಿ ನಾವು ಫ್ಲವರ್ ಡೆಕೋರೇಷನ್ಗೆ. ನೋಡಿ ಗೈಸ್, ಇಲ್ಲಿ ರಂಗೋಲಿ ಹಾಕೋಕ್ಕೋಸ್ಕರ ಅಂದ್ಬಿಟ್ಟು ನಮ್ಮನ್ನ ಫ್ಲವರ್ ಕಟ್ ಮಾಡೋಕ್ಕೋಸ್ಕರ ಅಂತ ಕರೆದಿದ್ದು. ಇದು ನೋಡಿ, ಇಷ್ಟು ದೊಡ್ಡ ರಂಗೋಲಿ ತೆಗೆದಿದ್ದಾರೆ ಇವರೆಲ್ಲ, ಪಾಪ ನಮ್ಮ ಜೂನಿಯರ್ಸು. ಇಲ್ಲಿ ನೋಡಿ, ನಾವು ಇರೋರು ಎಷ್ಟು ಜನ ಇದ್ದೀವೋ ಅಷ್ಟು ಜನ ಹುಡುಗಿರು ಹಾಸ್ಟೆಲಲ್ಲಿ ಇದ್ದವರೆಲ್ಲ ಫ್ಲವರ್ ಕಟ್ ಮಾಡೋಕ್ಕೋಸ್ಕರ ಫ್ಲವರ್ ಬಂದಿದ್ವಿ. ಪಾಪ ಎಷ್ಟು ಜನ ಇದ್ದರು, ಅವರು ಹುಡುಗರೆಲ್ಲ ಬಂದುಬಿಟ್ಟು ಪಾಪ ಹೆಲ್ಪ್ ಮಾಡ್ತಾಯಿದ್ರು. ಅವ್ರಿಗೆಲ್ಲ ಬೇರೆ ಕೆಲಸ ಇದ್ದರೂ ಕೂಡ ಪಾಪ ನಮಗೋಸ್ಕರ ಅಂದ್ಬಿಟ್ಟು ಕಷ್ಟ ಆಗ್ತಿದೆ ಅಂದ್ಬಿಟ್ಟು ಅವರು ಹೆಲ್ಪ್ ಮಾಡೋಕ್ಕೆ ಬಂದಿದ್ರು. ಇದು ಕಷ್ಟ ನೋಡೋಕ್ಕಾಗ್ದೇ ಪಾಪ ನಾವು ಹಸ್ತಿರ್ತೀವಿ ಅಂತ ಅಂದ್ಬಿಟ್ಟು ನಮಗೋಸ್ಕರ ಅಂದ್ಬಿಟ್ಟು ಚಿಪ್ಸು ಮತ್ತು ಮಾಜಾ ತರಿಸ್ಕೊಟ್ರು ಪಾಪ ಅವರು. ಹಾಗೆ RCB ಮ್ಯಾಚ್ ನಡೀತಾಯಿತ್ತು. ನಮ್ಮ ಕೀರ್ತನ ಅವರು ಹಂಗೆ ನೋಡ್ತಾ RCB ಮ್ಯಾಚು ನೋಡಿದ್ರು. ನೋಡಿ, ಇಲ್ಲಿ ಫುಲ್ ಫೋಕಸ್ ಆಗಿ ತುಂಬ ಇದಾಗಿ ಕಟ್ ಮಾಡ್ತಿರೋರು ಅಂತಂದರೆ ನಮ್ಮ ಸಂಜೆಯವರು. ಪಾಪ ಅವ್ರಿಗೆಲ್ಲ ಒಂದು ಕ್ಲಾಪ್ಸ್ ಕೊಡಬೇಕು. ಆಮೇಲೆ ನಾಳೆ ಸಂಜೆಗೆ ಸ್ಟಾರ್ಟ್ ಆಯಿತು ಫಂಕ್ಷನ್. ನಮ್ಮ ಕಾಲೇಜರೆಲ್ಲ ಡ್ಯಾನ್ಸ್ ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರು ನಮ್ಮ ಕ್ಲಾಸವರು. ಅಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಅಂದ್ಬಿಟ್ಟು ಒಬ್ಬ ಸಿಂಗರ್ನ ಕರೆಸಿದ್ರು. ಆ್ಯಕ್ಚುಲಿ ನಮಗೆ ತುಂಬ ಚೆನ್ನಾಗಿ ಅಮ್ಮ ಎಂಟರ್ಟೈನ್ಮೆಂಟ್ ಮಾಡಿದ್ರು. ಅದನ್ನು ಮುಗಿಸ್ಕೊಂಡು ಊಟ ಮಾಡಿಕೊಂಡು ಆಮೇಲೆ ಮತ್ತೆ ಬಂದೆ ಬರುವಾಗಲೇ ಒಬ್ಬರು ಸಿಂಗರ್ ಇದ್ದರು, ತುಂಬ ಚೆನ್ನಾಗಿ ಹಾಡಿದ್ರು. ಆ್ಯಕ್ಚುಲಿ ನನಗೆ ತುಂಬ ಅಣ್ಣನ ಸಾಂಗ್ ತುಂಬ ಇಷ್ಟ ಆಗ್ಬಿಡುತ್ತೆ, ವಾಯ್ಸ್ ತುಂಬ ಇಷ್ಟ ಆಗ್ಬಿಡುತ್ತೆ. ಆ್ಯಕ್ಚುಲಿ ಅವರೇ ಬರ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಅವರೇ ಬಂದರು, ಅವರೇ ಫಸ್ಟ್ ಬಂದಿದ್ದು. ಥ್ಯಾಂಕ್ ಯು.